ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಖರ್ಚುಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಖರ್ಚಿನ ಮೇಲೆ ಕಡಿವಾಣ ಹಾಕಲೇಬೇಕಾಗುತ್ತೆ. ಮಕರ ರಾಶಿ ನೋಡಿ, ಹಣ ಇದೆ ಅಂತೇಳಿ ನೀವೇನು ವಿನಾಕಾರಣ ದುಂದು ವೆಚ್ಚ ಮಾಡುವಂಥದ್ದು, ಐಷಾರಾಮಿ ವಸ್ತುಗಳು ತಗೊಳ್ಳಿಕ್ಕೆ ಹಣವನ್ನು ವ್ಯರ್ಥ ಮಾಡುವಂಥದ್ದು ಮಾಡಿದ್ರೆ ಏನಾಗುತ್ತೆ, ಅದರಿಂದ ಅನಾನುಕೂಲನೇ. ಹಾಗಾಗಿ ಖರ್ಚಿನ ಮೇಲೆ ಕಡಿವಾಣ ಮತ್ತು ಹಿಡಿತ ಇರಬೇಕು. ಇನ್ನು ಪ್ರಯಾಣ ಯೋಗವಿದೆ ಅಂತ ಹೇಳ್ತಾರೆ. ಮನ ಕುಟುಂಬದಲ್ಲಿ ಕೂಡ ನೆಮ್ಮದಿ ಇದೆ. ಮಕರ ರಾಶಿಯವರಿಗೂ ಕೂಡ ಇವತ್ತೇನಾದರೂ ಪ್ರಯಾಣ, ಕೆಲವರು ಕೇಳ್ತಾರೆ ಗುರುಗಳೇ ಈ ರೀತಿ ಏನೋ ಒಂದು ಶುಭ ಕೆಲಸಕ್ಕೆ ಹೋಗಬೇಕು, ಇವತ್ತು ಹೋಗ್ಬೋದಾ ಅಂತ. ನೋಡಿ ಮಕ್ಕಳವರು ಮಂಗಳವಾರ ಗುರುಗಳೇನು ತೊಂದರೆ ಅಲ್ವಾ ಅಂತ ನೋಡಿ ತಲೆ ಕೆಡಿಸ್ಕೋಬೇಡಿ. ಕೆಲವೊಂದು ಮಂಗಳವಾರ ಅನ್ನುವಂಥದ್ದು ಕೆಲವೊಂದು ವಿಚಾರಗಳಿಗಷ್ಟೇ ನೋಡುವಂಥದ್ದು, ಎಲ್ಲ ವಿಚಾರಕ್ಕೂ ಮಂಗಳವಾರ ನೋಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಶುಭ ಕಾರ್ಯಗಳು ಕೂಡ ಮಂಗಳ ಅಂದರೆ ಮಂಗಳನೇ, ಅದು ಮಂಗಳಕಾರಕ. ಅದು ಸಾಮಾನ್ಯವಾಗಿ ಏನಕ್ಕೆ ಮಂಗಳವಾರ ಬೇಡ ಅಂತಾರೆ, ಅದು ಕುಜಗ್ರಹ ಅಧಿಪತಿ ಆಗಿರುತ್ತೆ. ಕೆಲವೊಂದು ತೊಂದರೆಗಳು, ಕ್ರೂರತೆ ಜಾಸ್ತಿ ಇರುತ್ತೆ, ಕೋಪ ಜಾಸ್ತಿ ಆಗಿಬಿಡುತ್ತೆ, ಅದೇ ರೀತಿ ಎಲ್ಲ ಹೇಳ್ತಾರೆ. ಆದರೆ ಎಲ್ಲ ವಿಚಾರಗಳಿಗಲ್ಲ, ನೀವು ತಿಳ್ಕೊಳ್ಬೇಕು ನಿಮ್ಮದು ಏನಿದೆ ಕೆಲಸ. ನೋಡಿ ಏನು ಹೇಳ್ತಾ ಇದೆ, ಪ್ರಯಾಣದಲ್ಲಿ ಪ್ರಯಾಣ ಯೋಗ ಅಂತಂದರೆ ಈಗ ದೂರದ ಪ್ರಯಾಣದಲ್ಲಿ ಏನೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಇವತ್ತು ಮಂಗಳವಾರ ನೀವು ಹೋಗಿಲ್ಲ ಅಂದರೆ ಕೆಲಸನೇ ಆಗಿಲ್ಲ ಅಂದರೆ ಏನು ಮಾಡ್ತೀರಾ? ಹಾಗಾಗಿ ಆ ರೀತಿ ಇರುತ್ತೆ. ಕೆಲವೊಂದು ವಿಚಾರಗಳಿಗೆ ಶುಭಪ್ರದ ಇರುವಂಥದ್ದು. ಕುಟುಂಬದಲ್ಲಿ ಕೂಡ ನೆಮ್ಮದಿಯ ವಾತಾವರಣ ಮಕರ ರಾಶಿಯವರಿಗೆ.